ದೇವರು ಹಾಗೆ ಮಾಡುವಂತ ವಸ್ತುಗಳು ಇಲ್ಲಾಂದ್ರೆ ಕಾರ್ಯಗಳು ಅದು ವಿಶ್ವಾಸಿಯಲ್ಲಿ ಇರಬಾರದು. ಈ ವಿಷಯ ಕುರಿತಾಗಿ ನಾವು ಕಳೆದ 5 ಭಾಗಗಳು ನಾವು ಯೋಚನೆ ಮಾಡುವಾಗ 6 ಪಾಯಿಂಟ್ಗಳು ನಾವು ಅಲ್ಲಿ ನೋಡಿದ್ವಿ. ಇವತ್ತು 7ನೇ ವಿಷಯ. ಆ 6 ಪಾಯಿಂಟ್ಗಳು ಇನ್ನೊಂದು ಸೇರಿ ನಾನು ಅದು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಇದು ವಿಶ್ವಾಸಿ ಯಾವತ್ತೂ ಮರೆಯಬಾರದು. ಹಲವಾರು ಡೇ ಟು ಡೇ ನಮ್ಮ ಆಕ್ಟಿವಿಟೀಸ್ ಅಲ್ಲಿ ಸಭೆಯಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು, ಸಮಾಜದಲ್ಲಿ ಯಾವಾಗಲಾದ್ರೂ ಕೂಡ ಈ ವಿಷಯಗಳು ನಮ್ಮ ಚಿಂತನೆಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ಮಾತುಗಳಲ್ಲಿ, ಮಾಡುವಂತ ಕಾರ್ಯಗಳಲ್ಲಿ ಬರಬಾರದು. ಆ ಉದ್ದೇಶದಿಂದ ವಿಶ್ವಾಸಿಗಳ ಜೀವನದಲ್ಲಿ ಈ ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯ 17ರಿಂದ 19 ತಂಗಿರೋದು ಆ 3 ವಾಕ್ಯಗಳು ಅಷ್ಟು ಶ್ರೇಷ್ಠವಾಗಿದೆ. ಎಚ್ಚರಿಕೆಯಿಂದ ಇದು ಒಂದು ರೀತಿಯಲ್ಲಿ ಹೇಳೋದೇನಂತ ಹೇಳಿದ್ರೆ ಬಿಬ್ಲಿಕಲ್ ವಾರ್ನಿಂಗ್ ಅಗೇನ್ಸ್ಟ್ ಈ ಪಾಪದ ಇಲ್ಲಾಂದ್ರೆ ಈ ಕಾರ್ಯಗಳಿಗಾಗಿ ಒಂದು ಬಿಬ್ಲಿಕಲ್ ಆಗಿರೋದು ವಿಶ್ವಾಸಿಗಳಿಗೆ ಕೊಡುವ ಒಂದು ವಾರ್ನಿಂಗ್ ಆಗಿದೆ ಈ ವಾಕ್ಯ. ಸೊ ಸಾಧಾರಣ ಇದರಲ್ಲಿ ನಮಗೆ ಒಂದು ವಾರ್ನಿಂಗ್ ಸಿಕ್ಕಿದೆ, ನೋಡಿ ಇದು ಇನ್ನು ಮುಂದೆ ನೀವು ಮಾಡಂಗಿಲ್ಲ, ಇಲ್ಲಾಂದ್ರೆ ಈ ರೀತಿಯಲ್ಲಿ ಕಾರ್ಯಗಳು ನೀವು ಮಾಡಂಗಿಲ್ಲ ಅಂತ ನಮ್ಮಿಂದ ಮೇಲ್ಗಡೆ ಇರೋರಂತ ಒಂದು ವಾರ್ನಿಂಗ್ ನಮಗೆ ಸಿಕ್ಕಿದ್ರೆ 100% ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅನುಸರಿಸಲೇಬೇಕದು. ಪ್ರಿಯರೇ, ಅದೇ ರೀತಿಯಲ್ಲಿ ರಕ್ಷಣೆ ಹೊಂದಿದ ಈಶ್ವರ ಸ್ನಾನ ತಗೊಂಡು ವಿಶ್ವಾಸಿಗಳಾಗಿ ದೇವರ ಪ್ರತಿ ಆಶೆಯನ್ನು ಆ ದೇವರು 2ನೇ ಬರವಣಿಗೆ ಇದೆ ಅಂತ ಪ್ರತಿ ಆಶೆಯಲ್ಲಿ ಜೀವಿಸುವಂತ ವ್ಯಕ್ತಿಗಳಾಗಿ ನಾವು ಇರುವಾಗ ಇದು ದಿಸ್ ಅ ವಾರ್ನಿಂಗ್. ನಮಗೆ ದೇವರು ಕೊಡುವಂತ ದೇವರ ವಾಕ್ಯ ಮುಖಾಂತರ ಕೊಡುವಂತ ವಾರ್ನಿಂಗ್ ಆಗಿದೆ ಈ 7 ಕಾರ್ಯಗಳು. ದೇವರು ಹಾಗೆ ಮಾಡುವಂತ 7 ಕಾರ್ಯಗಳ ನಮಗೊಂದು ವಾರ್ನಿಂಗ್, ಬಿಬ್ಲಿಕಲ್ ವಾರ್ನಿಂಗ್. ಅದರಲ್ಲಿ ಮೊದಲನೇದಾಗಿ ನಾವು ನೋಡಿದ್ದು 17ನೇ ವಾಕ್ಯದಲ್ಲಿ 3 ವಿಷಯದಲ್ಲಿ 17ನೇ ವಾಕ್ಯದಲ್ಲಿ ಹೆಮ್ಮೆಯ ಕಣ್ಣುಗಳು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವಂತ ಕೈ. ಇದು 17ನೇ ವಾಕ್ಯದಲ್ಲಿ ಇದ್ರೆ 18ನೇ ವಾಕ್ಯದಲ್ಲಿ ಜ್ಞಾನೋಕ್ತಿ ಪುಸ್ತಕ 6ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ 4, 5, 18ನೇ ವಾಕ್ಯದಲ್ಲಿ ಇತ್ತು ದುರಾಲೋಚನೆಗಳನ್ನು ಕಲ್ಪಿಸುವ ಹೃದಯ. 5ನೇದಾಗಿ ಕೇಡು ಮಾಡಲು ತ್ವರೆಪಡುವ ಕಾಲು. 19ನೇ ವಾಕ್ಯದಲ್ಲಿ 1ನೇ ವಾಕ್ಯದಲ್ಲಿ ಅಸತ್ಯ ಮಾಡುವ ಸುಳ್ಳು ಸಾಕ್ಷಿ. ಇದು ಕಳೆದ ಭಾಗದಲ್ಲಿ ನಾವು ನೋಡಿದ್ವಿ. ಅದೇ 19ನೇ ವಾಕ್ಯದಲ್ಲಿನೇ 7ನೇ ಸಂಗತಿ ಇರೋದು ಒಡ ಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವವನು. ನೋಡಿ ಎಷ್ಟು ಚೆನ್ನಾಗಿರೋದಂತ ಒಂದು ವಿಷಯ ಅಂತ ಹೇಳಿದ್ರೆ ಇದು ನಾನು ಹೇಳಿದೆಲ್ಲ ದೇವರ ಇಚ್ಛೆ ಏನ್ ಹೇಳಿ, ಗಾಡ್ಸ್ ಡಿಸೈರ್ ಯುನಿಟಿ ಎಮಂಗ್ ದ ಬಿಲೀವರ್ಸ್, ಬ್ರದರ್ಸ್ ಮಧ್ಯದಲ್ಲಿ, ಇಲ್ಲಾಂದ್ರೆ ಸಹೋದರ ಮಧ್ಯದಲ್ಲಿ ಏನಿರ್ಬೇಕು ಹೇಳಿ, ಯುನೈಟಿ ಅಂದ್ರೆ ಐಕ್ಯತೆ ಇರಬೇಕು ಅಂತ ದೇವರು ಇಚ್ಛೆ ಪಡ್ತಾ ಇರೋದು. ಪ್ರಿಯರು, ನಾವೊಂದು ಯೋಚನೆ ಮಾಡೋದಾದ್ರೆ ಭೂಮಿಯಲ್ಲಿ ಮನುಷ್ಯನ ಶತ್ರು ಯಾರಂತ ಹೇಳಿದ್ರೆ ಅದು ಮನುಷ್ಯನೇ ಅಂತ ನಾವು ಹೇಳ್ಬೋದು. ಬಟ್ ಇನ್ನು ಒಂದು ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳೋದಂತ ಹೇಳೋದಾದ್ರೆ ಅದೇನ್ ಗೊತ್ತಾ, ಅದು ಬೇರೆ ರಾಜ್ಯದವರಲ್ಲ, ಅನ್ಯ ಜನಾಂಗದವರಲ್ಲ, ನಮ್ಮ ಇಲ್ಲಾಂದ್ರೆ ಸುತ್ತಮುತ್ತಲು ಇರುವಂತ ವ್ಯಕ್ತಿಗಳಲ್ಲ. ಮೊದಲನೇ ಯಾರಿಗೆ ಹೇಳಿದ್ರು ಹೇಳ್ತಾ ಇರೋದು ಎನಿಮಿ ಇರೋದು ಎಲ್ಲಿ ಹೇಳಿ, ನಮ್ಮ ಕುಟುಂಬದಲ್ಲಿನೇ ಅಂತ ಹೇಳ್ತಾರೆ. ಮೊದಲನೇ ಎನಿಮಿ ಇರೋದು ನಮ್ಮ ಕುಟುಂಬದಲ್ಲಿ. ಯಾಕಂದ್ರೆ ಈ ತಂದೆ ತಾಯಿಗಳು ಮಕ್ಕಳು, ಒಂದು 5 ಮಕ್ಕಳು 6 ಮಕ್ಕಳು, ಮುಂಜಾನೆ ಎಷ್ಟೋ 10, 12 ಮಕ್ಕಳು ಇದಿರುವಾಗ ಏನಾಗುತ್ತೆ, ಇಬ್ಬರ ಮಧ್ಯದಲ್ಲಿನೇ ಫಸ್ಟ್ ಒಂದು ಎನಿಮಿಟಿ. ಅವನ್ನ ಕಂಡ್ರೆ ಆಗಲ್ಲ, ಇವನ್ನ ಕಂಡ್ರೆ ಆಗಲ್ಲ, ಈ ರೀತಿಯಲ್ಲಿ ಯಾವುದೋ ಒಂದು ಇದರಲ್ಲಿ ಶುರುವಾಗ್ತಾ ಇರೋದೇ ಸ್ವಂತ ಕುಟುಂಬದಿಂದ. ಸೊ ವಿಶ್ವಾಸದಲ್ಲಿ ದೇವರ ಐಕ್ಯದಲ್ಲಿ ಜೀವಿಸುವಂತ ಒಂದು ಕುಟುಂಬದಲ್ಲಿ ಏನಿರಬಾರ್ದು ಹೇಳಿ, ಸಹೋದರರ ಮಧ್ಯದಲ್ಲಿ, ಅದು ಕುಟುಂಬ ಆಗಲಿ ಸಭೆ ಆಗಲಿ, ಮಧ್ಯದಲ್ಲಿ ಈ ಶತ್ರುತ್ವ ಮನೋಭಾವ ಇರಬಾರದು. ಇಲ್ಲಿ ನೋಡಿ, ಈ ರೀತಿಯಲ್ಲಿ ಯೋಜನೆ ಮಾಡುವಾಗ ನಮಗೆ ನೋಡ್ಬೋದು, ಈಗ ಯಾರ್ದಂತ ಹೇಳಿದ್ರೆ ಏಸಾವನು ಮತ್ತೆ ಇದು ಯಾಕೋಬನ ವಿಷಯದಲ್ಲಿ ಅವ್ರು ಹೊಟ್ಟೆಯಲ್ಲಿ ಇರುವಾಗಲೇ ಶುರು ಹಚ್ಕೊಂಡಿದ್ದಾರೆ. ಅವ್ರು ಏನ್ ಜಗಳ ಮಾಡಬೇಕು ಏನು ಅದು ಆಲ್ರೆಡಿ ಡಿಸೈಡ್ ಆಗಿದೆ. ರೆಬೆಕ್ಕಳಿಗೆ ಇದು ಯಾಕೆ ಈ ರೀತಿಯಲ್ಲಿ ಹಿಂಸೆ ಆಗ್ತಾ ಇಲ್ಲ ಅಂತ ದೇವರ ಹತ್ರ ಮಾಡ್ಕೊಳ್ಳೋ ಹೇಳಿದೆ, ಅದು 2 ಜನಾಂಗವಾಗಿ, ಅವನೇ 2 ಜನಾಂಗವಾಗಿ ನಾನು ಮಾಡ್ತೀನಿ. ನೋಡಿ, ಅದು ಹೊಟ್ಟೆಯಲ್ಲಿ ಅವಾಗಂತ ಶುರುವಾಗಿರೋದಲ್ಲ, ಬರುವಾಗಲೇ ಏಸಾವನ ಕಾಲು ಹಿಡ್ಕೊಂಡು ಯಾಕೋಬನ ಹೊರಡು ಬಂದಿರೋದು. ಇಲ್ಲಿ ಇದೇ ರೀತಿಯಲ್ಲಿ ನಾನು ಹೇಳಿದಲ್ಲ, ಮೊದಲನೇ ಶತ್ರುತ್ವ ಮನೋಭಾವ, ಇಲ್ಲ ಸಿಟ್ಟು, ಹೊಟ್ಟೆ ಕಿಚ್ಚು, ಅಸೂಯೆ ಶುರುವಾಗ್ತಾ ಇರೋದು ಕುಟುಂಬದಲ್ಲಿ. ಇದು ಹೇಗೆ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಈಗ ತಂದೆ ತಾಯಿಗಳು, ಈಗ ಇದು ಜೋಸಫ್ನ ಮೇಲೆ ಅವ್ರ ಅಣ್ಣಂದಿರಿಗೆ ಯಾಕೆ ಸಿಟ್ಟು ಬಂತು? ಈ ಯಾಕೋಬನಿಗೆ ತುಂಬಾ ಈ ಕೊನೆಗುಟ್ಟ ಜೋಸಫಿನ ಮೇಲೆ ತುಂಬಾ ಪ್ರೀತಿ, ತುಂಬಾ ಇಷ್ಟ ಅವನಿಗೆ. ಇದು ಯಾರಿಗೆ? ಬಾಕಿರದ ಅಣ್ಣ ತಮ್ಮದಿರಿಗೆ ಇಷ್ಟ ಆಗ್ತಾರೆ, ಅಣ್ಣಂದಿರಿಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ಪಾಪ ಅವನಿಗೆ
ಆ ಲೆಕ್ಕದಲ್ಲಿ ಒಂದು ರೀತಿಯಲ್ಲಿ ಗುಂಡಿಯಲ್ಲಿ ಹಾಕಿ ಇಲ್ಲಾಂದ್ರೆ ಸಾಯಿಸುವಂತ ಲೆಕ್ಕದಲ್ಲಿ ಈ ಹೊಟ್ಟೆ ಕಿಚ್ಚು ಡೆವಲಪ್ ಆಯ್ತು. ಅದೇ ಹೇಳ್ತಾ ಇರೋದು. ಈ ಹೇಬೆಲನು ಕಾಯಿನ ವಿಷಯದಲ್ಲಿನೂ ಇದೇ ಆಗಿರೋದು. ದೇವರಿಗೆ ಇಷ್ಟವಾಗಿರೋದೊಂದು ಬೆಲೆ ಕೊಡುವ ದೇವರು ಆ ಇದ್ರಲ್ಲಿ ವಿಷಯದಲ್ಲಿ ದೇವರಿಗೆ ಇಷ್ಟ ಆಯ್ತು, ಅದು ಕಾಯಿನಿಗೆ ಇಷ್ಟ ಆಗಿಲ್ಲ. ಕಾಯಿನ್ ಮಾಡಿರೋದು ತಪ್ಪಂದ ಅಲ್ಲಿ ಬರ್ತಾ ಇಲ್ಲ. ಅಲ್ಲಿ ದೇವರು ಮಾಡಿರೋ ತಪ್ಪು, ಇಲ್ಲಾಂದ್ರೆ ಹೇಬೆಲ್ ಮಾಡಿದಂತ ತಪ್ಪಂದ ಲೆಕ್ಕ ಬರ್ತದೆ. ಇದು ಮನುಷ್ಯರ ಒಂದು ಸ್ವಭಾವ, ಹುಟ್ಟುವಾಗಲಿಂದ ಜೊತೆಯಲ್ಲಿ ಬರುವಂತ ಸ್ವಭಾವ. ಆದ್ರೆ ಪ್ರಿಯರೇ, ಇದು ವಿಶ್ವಾಸಿಗಳ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಅವರ ವಿಶ್ವಾಸವನ್ನು ಕಳ್ಕೊಳ್ಳೋದಂತ ರೀತಿಯಲ್ಲಿ, ಅಂದ್ರೆ ದೇವರ ಮಕ್ಕಳನ್ನು ಆ ಪದವಿಯನ್ನು ಕಳ್ಕೊಳ್ಳುವಂತ ರೀತಿಯಲ್ಲಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಪ್ರಾಪಂಚಿಕವಾಗಿರೋದಂಥ ಕಾರ್ಯಗಳಲ್ಲಿ ಸಾವಿರ ನನ್ನ ದೊಚಲತನವನ್ನು ಏನಿಗೆ ಬರೀ ಹೊಟ್ಟೆ ಹಸು ಆಗ್ತಾ ಇರೋ ಒಂದೇ ಒಂದು ವಿಷಯಕ್ಕೇನೆ ಈ ಯಾಕೋಬನಿಗೆ ಮಾರ್ಬಿಟ್ರು. ಇಲ್ಲಿ ಹಂಗೆ ಹೇಳುವಾಗ ನಾನು ಹೇಳ್ತಾ ಇರೋದು ವಿಷಯ ಅಂತ ಹೇಳಿದ್ರೆ, ಈ ಶತ್ರುತ್ವ ಮನೋಭಾವ, ಹೊಟ್ಟೆ ಕಿಚ್ಚು, ಹಸು ಎಂದಿರೋದು ಒಂದು ಸಣ್ಣ ಮಗು ಆಗಿರುವಾಗಲೇ ಪ್ರಾಪಂಚಿಕವಾಗಿರೋ ಮನಸ್ಸಲ್ಲಿ ಹುಟ್ಟುತ್ತೆ. ಇದು ಹುಟ್ಟಬಾರದು ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿನೇ ತಂದೆ ತಾಯಿಗಳು ಈ ಜ್ಞಾನೋಕ್ತಿ ಪುಸ್ತಕದಲ್ಲಿರುವಂತ ಈ 7 ವಿಷಯಗಳು ಮಕ್ಕಳಿಗೆ ಹೇಳಿಕೊಡ್ಬೇಕು. ನೋಡಿ, ನೀವು ಈ ರೀತಿಯಲ್ಲಿ ಮಾಡಂಗಿಲ್ಲ, ಈ ರೀತಿಯಲ್ಲಿ ಮಾತಾಡಂಗಿಲ್ಲ, ಈ ರೀತಿಯಲ್ಲಿ ನಿಮ್ಮಲ್ಲಿ ಅಹಂಕಾರ ಇರಬಾರದು, ಈ ರೀತಿಯಲ್ಲಿ ದುರಾಲೋಚನೆಗಳು ನಿಮ್ಮಲ್ಲಿ ಇರಬಾರದು, ಯಾರನ್ನೇನು ಹಾಳು ಮಾಡುವಂತ ಬುದ್ಧಿ ನಿಮ್ಮಲ್ಲಿ ಇರಬಾರದು, ಯಾವತ್ತೂ ಅಸತ್ಯ ಮಾಡಬಾರದು, ಸುಳ್ಳು ಸಾಕ್ಷಿ ಆಗಬಾರದು. ಹೇಳಿಕೊಡ್ಲೇಬೇಕು, ಚಿಕ್ಕ ವಯಸ್ಸಿಂದ ಹೇಳಿಕೊಡ್ಬೇಕು. ಹೀಗೆ ನಮಗೆ ಈಗ 7ನೇ ವಿಷಯದಲ್ಲಿ ಬಂದಿರುವಾಗ ಒಡ ಹುಟ್ಟಿದವರಲ್ಲಿ ಅಂತ ಹೇಳಿದ್ರೆ, ಆಗಲೇ ಹೇಳಿದೆ, ಈ ಬರ್ತಾ ಇರೋದೇ ಕುಟುಂಬದಲ್ಲಿ. ನೆಕ್ಸ್ಟ್ ಅದೆಲ್ಲಿ ಹೋಗುತ್ತೆ? ಸಭೆ. ಅದಾದ್ಮೇಲೆ ಎಲ್ಲಿ ಹೋಗುತ್ತೆ? ಸಮಾಜ. ಈ ತರ ಹುಟ್ಟುವಾಗಲಿಂದ ಸಾಯುವ ತನಕ ಮನುಷ್ಯನ ಜೀವನದಲ್ಲಿ ಈ ಕ್ರಿಯೆಗಳು ಬರ್ತಾ ಇರುತ್ತೆ. ಪ್ರಾಪಂಚಿಕವಾಗಿರೋದೊಂದು ಸ್ಟ್ರಕ್ಚರ್ ಅದು. ಆದ್ರೆ ವಿಶ್ವಾಸ ಜೀವನದಲ್ಲಿ ಇದಿರಬಾರದು ಅಂತ ದೇವರ ವಾಕ್ಯ, ನಾನು ಆಗಲೇ ಹೇಳಿದೆಯಲ್ಲ, ಬಿಬ್ಲಿಕಲ್ ವಾರ್ನಿಂಗ್ ಎಗೈನ್ಸ್ಟ್ ಈ ತರ ತಪ್ಪುಗಳು ನೀವು ಮಾಡಂಗಿಲ್ಲ, ಇದು ಮಾಡಬಾರದು ಅಂತ ಒಂದು ಎಚ್ಚರಿಕೆ ಮಾತು ನಮಗೆ ಕೊಡ್ತಾ ಇರೋದು. ಇವತ್ತು ನೋಡಿ, ಜ್ಞಾನೋಕ್ತಿ ಪುಸ್ತಕ 25ನೇ ಅಧ್ಯಾಯ 18ನೇ ವಾಕ್ಯ. ಜ್ಞಾನೋಕ್ತಿ 25:18. ಕಳೆದ ಭಾಗದಲ್ಲಿ ನಾವು ಒಂದ್ಸರಿ ನೋಡಿದ್ವಿ. ನೆರೆಯವನ ಮೇಲೆ ಸುಳ್ಳು ಸಾಕ್ಷಿ ಹೇಳುವವನು ಚೆಮಟಿಕೆ ಕತ್ತಿ ಚೂಪಾದ ಬಾಣ ಇವುಗಳೇ. ಇದರಿಂದ ನೋಡಿ, ಈ 3-4 ವಿಷಯಗಳು ಹೇಳಿದೆಯಲ್ಲ, ಚಮಟಿಕೆ, ಕತ್ತಿ, ಚೂಪಾದ ಬಾಣ, ಇದೆಲ್ಲ ಹಾರ್ಮ್ಫುಲ್ ಆಗಿರೋದು ವಿಷಯಗಳು. ಇದು ಒಳ್ಳೇದಂತ ಹೇಳಿದ್ರೆ ಒಳ್ಳೇದಂತಲ್ಲ, ಇದೆಲ್ಲ ಉಪಯೋಗಿಸ್ತಾ ಇರೋದಂತ ಹೇಳಿದ್ರೆ ಕಡಿಯಲಿಕ್ಕೆ, ಚುಚ್ಚಲಿಕ್ಕೆ, ಅದೇ ರೀತಿಯಲ್ಲಿ ಹೊಡಿಯಲಿಕ್ಕೆ, ಇದಕ್ಕೆಲ್ಲ ಯೂಸ್ ಮಾಡ್ತಾ ಇರೋದು. ನೋವು ಕೊಡುವಂತ ಆಯುಧಗಳಿದು. ಅಲ್ಲಿರುವಾಗ ನೆರೆಯವನ ಮೇಲೆ ಸುಳ್ಳು ಸಾಕ್ಷಿ ಅಂದ್ರೆ, ಇಲ್ಲಿ ನಮ್ದು ಇವತ್ತಿನ ಸಬ್ಜೆಕ್ಟ್ ಏನ್ ಹೇಳಿ, ಒಡ ಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವವನು. ತಂದಾಕದು, ಸಹೋದರ ಮಧ್ಯದಲ್ಲಿ ಯಾವ್ದಾವುದೋ ವಿಷಯಗಳು ತಂದಾಕಿ ಬಿಟ್ಟು ಇಬ್ರು ಜಗಳ ಮಾಡ್ತಾರೋ ನೋಡಿ, ಈ ಕಡೆ ಪಕ್ಕದಲ್ಲಿ ಖುಷಿ ಪಡೋದು. ಈ ಬುದ್ಧಿ ವಿಶ್ವಾಸಿಯ ಜೀವನದಲ್ಲಿ ಇರಬಾರದು ಅಂತ ಹೇಳ್ತಾ ಇರೋದು. ಯಾಕೆಂದ್ರೆ ಆ ರೀತಿಯಲ್ಲಿ ಏನಾದ್ರೂ ಒಂದು ಇದ್ದಿದ್ರೆ ಅದರಿಂದ ನೋವು ಮಾತ್ರವೇ ಸಿಕ್ಕದು, ಬೇರೆ ಯಾವುದೂ ಅದರಿಂದ ಸಿಕ್ಕಲ್ಲ. ಇಲ್ಲಿ ನೋಡಿ, ಕೀರ್ತನೆಗಳು 5ನೇ ಅಧ್ಯಾಯ 9ನೇ ವಾಕ್ಯ. ಕೀರ್ತನೆಗಳು 5:9. ಅವರ ಬಾಯಲ್ಲಿ ಯಥಾರ್ಥತ್ವವಿಲ್ಲ, ಅವರು ನಾಲಿಗೆಯಿಂದ ಸವಿ ಮಾತಾಡಿದರೂ ಅವರ ಹೃದಯವು ನಾಶಕರವಾದ ಗುಂಡಿ, ಅವರ ಗಂಟಲು ತೆರೆದಿರುವ ಸಮಾಧಿ. 5:9. ಯಥಾರ್ಥತ್ವವಿಲ್ಲ, ಅವರ ನಾಲಿಗೆಯಿಂದ ಅದೇ ಸೇಮ್ ಅಲ್ಲ. ಓಕೆ, ರೈಟ್. ಇಲ್ಲಿ ನೋಡಿ, ಯಾವ ರೀತಿಯಲ್ಲಿ ಎಂದು ಹೇಳಿದ್ರೆ ಅವ್ರದ್ದು ವಿಚಾರಗಳಾಗಲಿ ವಿಷಯಗಳಾಗಲಿ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಯಾವುದನ್ನು ದೇವರಿಗೆ ಇಷ್ಟವಾಗಿರದಂತ ಒಂದು ರೀತಿಯಲ್ಲಿ ಹೋಗ್ತಾ ಇಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17ನೇ ವಾಕ್ಯ. ರೋಮ 16:17. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನ ಬೇಡಿಕೊಳ್ಳುತ್ತೇನೆ. ಇದು ಪೌಲನು ಇವರಿಗೆ, ರೋಮಾಪುರದವರಿಗೆ ಹೇಳುವಾಗ, ಪ್ರಿಯರೇ, ವಿಶ್ವಾಸಿಯ ಜೀವನದಲ್ಲಿ, ಇಲ್ಲ ನಮ್ಮ ಕುಟುಂಬದಲ್ಲಿ ಆಗಲಿ, ನಮ್ಮ ಸಮಾಜದಲ್ಲಿ ಆಗಲಿ, ಸಭೆಯಲ್ಲಿ ಆಗಲಿ, ಇಲ್ಲಿ ಹೇಳುವಂತ ಒಂದು ಸಂಗತಿ ಏನಂತ ಹೇಳಿದ್ರೆ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ. ಎಲ್ಲ ಕಡೆನೂ ಕಾಣಿಸುತ್ತೆ ಈ ವಿಷಯ. ಯಾರಾದ್ರೂ ಒಂದು ಒಳ್ಳೆ ವಿಷಯ ಹೇಳ್ತಾರೆ, ಅದಕ್ಕೆ ವಿರುದ್ಧವಾಗಿ ಹೇಳೋದಂತ ಏನೋ ಒಂದು ಯಾರೋ ಒಬ್ರು ಇರ್ತಾರೆ.
ಎಲ್ಲ ಕಡೆನೂ ಇರುತ್ತೆ. 99% ಒಬ್ರು ಒಂದು ಗುಂಪಾಗಿದ್ರೆ ಅದರಲ್ಲಿ ಒಬ್ರು ವಿರುದ್ಧವಾಗಿ ಏನಾದ್ರೂ ಒಂದು ತಂದಾಕ್ತಾರೆ. ಇಲ್ಲಿ ನೋಡಿ ಸಹೋದರ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ, ನೀವು ಹೊಂದಿದ ಉಪದೇಶ ಅಂತ ಹೇಳುವಾಗ ಈ ದೇವರ ವಾಕ್ಯದಿಂದ ನಿಮಗೆ ಸಿಕ್ಕಿರದಂತ ಉಪದೇಶಗಳು, ಇದಕ್ಕೆ ವಿರುದ್ಧವಾಗಿ ಯಾರಾದ್ರೂ ಅಲ್ಲಿ ಮಾತಾಡಿದ್ರೆ, ಅಲ್ಲಾದ್ರೆ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವ್ರು ಯಾರೆಂದು ಮೊದಲನೇ ಕಂಡುಹಿಡಿಬೇಕು. ಅವ್ರು ಯಾರು, ಏನ್ ಮಾಡ್ತಾ ಇದೆ. ಒಂದು ಸಭೆ ಬದಲಾವಣೆಗೆ ಆಗಲಿ, ಒಂದು ಮನೆಯ ಬದಲಾವಣೆಗೆ ಆಗಲಿ, ಏನಾಗಬೇಕು ಅಂತ ಹೇಳಿದ್ರೆ ಇದು ಅಲ್ಲಿ ಮುಖ್ಯವಾಗಿರುವಂತ ವ್ಯಕ್ತಿಗಳು ಅವ್ರು ಏನ್ ಮಾಡಿ ಇದು ಕಂಡು ಹಿಡಿದು ಏನ್ ಮಾಡ್ಬೇಕಂತ ಹೇಳಿ ಅವರನ್ನ ಬಿಟ್ಟು ತೊಲಗಿ ಹೋಗಿರಿ. ಇದು ಪೌಲನು ಬೇಡಿಕೊಳ್ಳುವಂತ ಸಂಗತಿ. ಯಾಕೆಂದ್ರೆ ಇದು ಯಾವ ರೀತಿಯಲ್ಲಿನೂ ದೇವರ ವಾಕ್ಯಕ್ಕೆ ಅನುಗುಣವಾಗಿರೋದಲ್ಲ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿರೋದು. ಅಲ್ಲಿ ವಿಶ್ವಾಸಿಗಳು ಇರಬಾರದು. ಅದೇ ರೀತಿಯಲ್ಲಿ ಜ್ಞಾನೋಕ್ತಿ ಪುಸ್ತಕ 27ನೇ ಅಧ್ಯಾಯ 10ನೇ ವಾಕ್ಯ. ಜ್ಞಾನೋಕ್ತಿ 27:10. ನಿನಗೂ ನಿನ್ನ ತಂದೆಗೂ ಮಿತ್ರನಾದವನನ್ನ ಬಿಡಬೇಡ. ನಿನ್ನ ಇಕ್ಕಟ್ಟಿನ ದಿನದಲ್ಲಿ ಅಣ್ಣನ ಮನೆಯನ್ನ ಆಶ್ರಯಿಸದಿರು. ದೂರವಾಗಿರುವ ಅಣ್ಣನಿಗಿಂತ ಹತ್ತಿರವಾಗಿರುವ ನೆರೆಯವನು ಲೇಸು. ನೋಡಿ ಇಲ್ಲಿ ಪ್ರಿಯರೇ, ಒಂದು ಎಷ್ಟು ಅರ್ಥಗರ್ಭಿತವಾಗಿದಂತ ಒಂದು ಮಾತು ಅಂತ ಹೇಳಿದ್ರೆ, ಇಲ್ಲಿ ಒಂದು ವಿಷಯ ಹೇಳ್ತಾರೆ ಅಂತ ಹೇಳಿದ್ರೆ, ನಿನಗೂ ನಿನ್ನ ತಂದೆಗೂ ಮಿತ್ರನಾದವನನ್ನು ಬಿಡಬೇಡ ಅಂತ ಹೇಳುವಾಗ ಅಲ್ಲಿ ಒಂದು ರಿಲೇಷನ್, ತಂದೆಗೇನು ಮಿತ್ರವಾಗಿದ್ದಾರೆ, ಇವನಿಗೇನು ಮಿತ್ರವಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಏನಂತ ಹೇಳಿದ್ರೆ ಆ ಒಂದು ರೆಸ್ಪೆಕ್ಟ್, ಇಲ್ಲಾಂದ್ರೆ ಆ ರೀತಿಯಲ್ಲಿ ಆ ವ್ಯಕ್ತಿಯಿಂದ ಯಾವುದೋ ಆದ್ರೂ ಒಂದು ರೀತಿಯಲ್ಲಿ ಏನಾದ್ರೂ ಒಂದು ಮಿಸ್ಟೇಕೋ ಬಾಕಿ ಇರೋದು ಏನಾದ್ರೂ ಆಗಿದ್ರು ಕೂಡ ದೂರ ಮಾಡಬೇಡ. ಯಾಕೆಂದ್ರೆ ಅದು ಬೈ ಮಿಸ್ಟೇಕ್ ಆಗಿರುತ್ತೆ, ತಿದ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ನಿನ್ನ ಇಕ್ಕಟ್ಟಿನ ದಿನದಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ. ನಮ್ದೆಲ್ಲ ಏನ್ ಗೊತ್ತಾ, ನಮಗೇನಾದ್ರೂ ಈ ಚಿಕ್ಕ ಮಕ್ಕಳಾಗಿರುವಾಗ ನಮಗೇನೋ ಕಷ್ಟ ಆಗಿರೋ ತಂದೆ ತಾಯಿ ಹೇಳ್ತೀನಿ, ಸ್ವಲ್ಪ ದೊಡ್ಡವರಾಗಿ ಮದುವೆ ಆಗಿ ಸೆಪರೇಟ್ ಮನೆ ಆಗಿ ಬಾಕಿ ಇರೋದೆಲ್ಲ ವಿಷಯಗಳು ಆ ಥರ ಬರುವಾಗ ಅಲ್ಲಿ ಒಂದು ಮಾತು ಹೇಳ್ತಾರೆ. ಈ ಸಹೋದರರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತ ಒಂದು ವಿಷಯ ಇದು. ನಿನ್ನ ಇಕ್ಕಟ್ಟಿನ ದಿನದಲ್ಲಿ ಅಣ್ಣನ ಮನೆಯನ್ನು ಆಶ್ರಯಿಸದಿರೋ. ನೋಡಿ, ಆಶ್ರಯಿಸದಿರೋ ಅಂದ್ರೆ ಯಾವ ಕಾರಣದಲ್ಲಿ, ಅದಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ, ದೂರವಾಗಿರುವ ಅಣ್ಣನಿಗಿಂತ, ದೂರವಾಗಿರುವ ಅಂತ ಹೇಳುವಾಗ ಇಲ್ಲಿಂದ ಅಮೆರಿಕದಲ್ಲೋ ಬೇರೆ ಎಲ್ಲೋ ಇರೋದಂತ ವ್ಯಕ್ತಿ ಅಲ್ಲ, ಮನಸ್ಸಲ್ಲಿ ಅಣ್ಣ ತಂಬಿದ್ರೆ, ನಾನು ಆಗಲೇ ಹೇಳಿದಿಲ್ಲ, ಮನೆಯಲ್ಲಿನೇ ಫಸ್ಟ್ ಶತ್ರುತ್ವ ಮನೋಭಾವ ಬರೋದು. ಈ ರೀತಿಯಲ್ಲಿ ಯಾರಾದ್ರೂ ಮೇಲೆ ಹೊಟ್ಟೆ ಕಿಚ್ಚು, ಅದೇ ರೀತಿಯಲ್ಲಿ ಯಾವ್ದಾದ್ರು ತಮ್ಮ ಒಂದು ವೇಳೆ ಚೆನ್ನಾಗಿರ್ಬೋದು, ಅದು ಅಣ್ಣನಿಗೆ ಇಷ್ಟ ಆಗಲ್ಲ, ಇಲ್ಲಾಂದ್ರೆ ಅಣ್ಣನ ಒಂದು ವೇಳೆ ಚೆನ್ನಾಗಿರ್ಬೋದು, ಅದು ತಮ್ಮನಿಗೆ ಇಷ್ಟ ಆಗಲ್ಲ. ಈ ರೀತಿಯಲ್ಲಿ ವಿರುದ್ಧ ಮನೋಭಾವಗಳಿರುವಾಗ ಮನಸ್ಸಿಂದ ಮಾನಸಿಕವಾಗಿ ದೂರ ಇರುವಂತ ವ್ಯಕ್ತಿಗಳು. ಇಲ್ಲಿ ನೋಡಿ, ದೂರವಾಗಿರುವ ಅಣ್ಣನಿಗಿಂತ ಹತ್ತಿರವಾಗಿರುವಂತ ಹೇಳುವಾಗ ನಿಮ್ಮನೆ ಪಕ್ಕದಲ್ಲಿ ಇರೋದಂತ ಅರ್ಥ ಅಲ್ಲ. ಅವನು 1000 ಕಿಲೋಮೀಟರ್ ದೂರ ಇದ್ರು ಮನಸ್ಸಿಂದ ನಿಮ್ಮ ಹತ್ರವಾಗಿ, ವಿಶ್ವಾಸಿಯ ಜೀವನದಲ್ಲಿ ಹತ್ತಿರವಾಗಿ, ದೇವರ ವಾಕ್ಯಕ್ಕೆ ಹತ್ತಿರವಾಗಿರುವಂತ ವ್ಯಕ್ತಿ ಏನಂದು, ನೆರೆಯವನೇ ಲೇಸು, ಅವನೇ ನಿನ್ನ ಹತ್ರದಲ್ಲಿರುವನು. ಸೊ ಅದಕ್ಕೋಸ್ಕರ ನೀನ್ ಏನ್ ಮಾಡ್ಬೇಕು ಹೇಳಿ, ಮನಸ್ಸಿಂದ ದೂರ ಇರುವಂತ ಅವರಿಂದ ನೀನು ದೂರ ಇರಬೇಕು ಅಂತ ಹೇಳ್ತಾ ಇರೋದು. ಇಲ್ಲಿ ನಾನು ಆಗಲೇ ಒಂದು ವಿಷಯ ಹೇಳಿದೆ, ಯಾಕೋಬನ ವಿಷಯ ಹೇಳಿ. ಇಲ್ಲಿ ನೋಡಿ, ಆದಿಕಾಂಡ 25:22. ಆದಿಕಾಂಡ 25:22. ಆಕೆಯ ಗರ್ಭದಲ್ಲಿ ಶಿಶುಗಳು ಒಂದನ್ನೊಂದು ನೂಕಿಕೊಂಡಾಗ ಆಕೆಯು, ಹೀಗಾದ್ರೆ ನಾನು ಯಾಕೆ ಬದುಕಬೇಕು ಎಂದು ಹೇಳಿ ಇದರ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ಹೋದಳು. ಸಾಕು. ಇಲ್ಲಿ ನೋಡಿ, ಇಲ್ಲಿ ನಮ್ದು ಈ ತರ ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಆಗತ್ತೆ, ಸಭೆಗಳಲ್ಲಿ ಆಗತ್ತೆ, ಸಮಾಜದಲ್ಲಿ ಆಗುವ, ಕುಟುಂಬದಲ್ಲಿ ಆಗಬಹುದು. ಆಗುವಂತ ಸಂದರ್ಭದಲ್ಲಿ ಇಲ್ಲಿ ರೆಬೆಕ್ಕಳು ಏನ್ ಕೆಲಸ ಮಾಡಿದೆ, ಇಲ್ಲ ಯಾವ ರೀತಿಯಲ್ಲಿ ಅಂತ ಹೇಳಿದೆ, ಅದು ಬೇರೆ 4 ಜನಕ್ಕೆ ಹೇಳಿ ಇದರ ಪ್ರಚಾರ ಮಾಡಲಿಲ್ಲ. ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಈಗಲೇ ಈ ತರ ಜಗಳ ಮಾಡ್ತಾ ಇದ್ದಾರೆ, ನಾನು ಎಂತ ಮಾಡೋದು ಏನ್ ಮಾಡೋದು ಅಂತ ಹೇಳಿ ಊರವರಿಗೆಲ್ಲ ಕೇಳ್ಕೊಂಡ್ ಬರ್ಲಿಲ್ಲ. ಡೈರೆಕ್ಟ್ ಏನಂತ ಹೇಳಿದೆ, ಇದರ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ. ಹಂಗಿರುವಾಗ ನಮ್ಮ ಕುಟುಂಬದಲ್ಲಿ ಇಲ್ಲ ಸಹೋದರಿ ಸಹೋದರ ಮಧ್ಯದಲ್ಲಿ, ಸಭೆಯಲ್ಲಿ ಈ ತರ ಯಾವ್ದಾದ್ರೂ ಒಂದು ಘಟನೆ ನಡೆಯುವಾಗ ನಮಗೆ ಹೆದರಿಕೆ ಆಗ್ತಾ ಇದೆ. ಅಪ್ಪ ಮಗನೂ ಜಗಳ, ಮಗಳು ಜಗಳ, ಸೊಸೆ ಮತ್ತೆ ಮಗನು ಜಗಳ, ಇಲ್ಲ ಸೊಸೆ ಮತ್ತೆ ಅತ್ತೆ ಜಗಳ, ಇದೆಲ್ಲ ಈ ತರ ವಿಷಯಗಳು ಬರುವಾಗ ಒಬ್ರದ್ದು ಒಂದೊಂದು ವಿಷಯಗಳು, ಒಂದು ಜಗಳ ಶುರು ಮಾಡೋದು ನಿಮ್ಗೆ ಗೊತ್ತು. ಸಣ್ಣದೊಂದು ವಿಷಯ ಶುರುವಾಗುತ್ತೆ,
ಶುರು ಆದ್ಮೇಲೆ 20 ವರ್ಷ 30 ವರ್ಷ ಹಿಂದೆ ಇರೋದು ಮತ್ತೆ ಒಂದರ ಮೇಲೆ ಹೇಳ್ತಾ ಬರುತ್ತೆ. ಹೇಳಿ 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 ಇಡೀ ಮನೆಯ ಸಮಾಧಾನವನ್ನು, ಸಭೆಯ ಸಮಾಧಾನವನ್ನು, ಸಹೋದರರ ಸಮಾಧಾನವನ್ನು ದೂರ ಹೋಗುವಂತ ಘಟನೆ. ಅದಕ್ಕೆ ಹೇಳ್ತಾ ಇರೋದು, ಇಂಥ ಸಂದರ್ಭಗಳಲ್ಲಿ ನೀನು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಎಲ್ಲ ಹೋಗ್ಬೇಕಾಗಿರೋ, ಇಲ್ಲಾಂದ್ರೆ ನೀನ್ ಯಾರ ಜೊತೆ ಮಾತಾಡ್ಬೇಕಾಗಿರೋದ ದೇವರ ಜೊತೆ. ದೇವರಿಗೆ ವಿಚಾರಿಸ್ಬೇಕಾದ್ರೆ ದೇವರಿಗೆ ಹೇಳ್ಬೇಕು, ದೇವರೇ ಇದು ಏನು ಅಂದ. ಈ ಕ್ವಶನಿಗೇನೆ ಯೆಹೋವನು ಅವಳಿಗೆ ಉತ್ತರ ಕೊಟ್ಟಿರೋದು, ಇದು 2 ಜನಾಂಗ, ಇವ್ರನ್ನ ನಾನು ಸೆಪರೇಟ್ ಆಗಿ ಮಾಡ್ತೀನಿ, ಇವ್ರನ್ನ ನಾನು ದೂರ ಮಾಡ್ತೀನಿ, ಇದರಲ್ಲಿ ಚಿಕ್ಕವನು ದೊಡ್ಡವನ ಮೇಲೆ. ನೋಡಿ, ಇದು ಈ ತರ ವಿಷಯ, ಇಟ್ಸ್ ಗಾಡ್ಸ್ ಪ್ಲಾನ್. ಈ ಪ್ಲಾನ್ ರೆಬೆಕ್ಕಳಿಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳಿದ್ರೆ, ದೇವರ ಹತ್ರ ಬೇಡ್ಕೊಳ್ಳುವ ಪ್ರೇರ ನಮ್ಮ ಜೀವನದಲ್ಲಿ ನಾವು ಅಳವಡಿಸಬೇಕಾಗಿರೋ ವಿಷಯ, ಕಷ್ಟಗಳು, ದುಃಖಗಳು, ನೋವುಗಳು, ಜಗಳ ಇದ್ದರೆ ಹಲವಾರು ಸಂಗತಿಗಳು ಬರುತ್ತೆ. ಅದೇ ರೀತಿಯಲ್ಲಿ ನಾನು ಹೇಳಿದಂತೆ ಹಾಗೆ ಮಾಡುವಂತ 7 ವಿಷಯಗಳು ನಮ್ಮ ಜೀವನದಲ್ಲಿ ಬರುವಾಗ ನಾವು ಯಾರಿಗೆ ಹೇಳಬೇಕು? ದೇವರಿಗೆ ಹೇಳಬೇಕು. ದೇವರೇ, ಇಂದ ಆ ಶೋಧನೆಗಳು ನನ್ನ ಜೀವನದಲ್ಲಿ ಬರ್ತಾ ಇದೆ, ಇಲ್ಲ ಹೆಚ್ಚಾಗಿ ನನಗೆ ಸಿಟ್ಟು ಬರ್ತಾ ಇದೆ, ನನಗೆ ಅವ್ರ ಮೇಲೆ ಇರೋ ಸಿಟ್ಟು ಹೋಗ್ತಾ ಇಲ್ಲ ನನಗೆ, ಇಲ್ಲಾಂದ್ರೆ ಅವ್ರ ಬಗ್ಗೆ ಏನೇನೋ ದುರಾಲೋಚನೆಗಳು ನನ್ನ ಹೃದಯದಲ್ಲಿ ಬರ್ತಾ ಇದೆ, ಇಲ್ಲ ಇನ್ನೊಬ್ರ ಬಗ್ಗೆ ನಾನು ಇನ್ನೊಬ್ರ ಹತ್ರ ಸುಳ್ಳು ಸಾಕ್ಷಿ ಹೇಳಿದ್ದೀನಿ, ಇಲ್ಲ ಇನ್ನೊಬ್ರ ಬಗ್ಗೆ ಚಾಡಿ ಹೇಳಿದ್ದೀನಿ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಬರುವಾಗ, ದೇವರೇ ನನ್ನನ್ನು ಕ್ಷಮಿಸ್ಬೇಕು, ನನ್ನಿಂದ ದೂರ ಹೋಗ್ಬೇಕು ಅಂದ. ಬೇರೆ ಊರವರ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ. ದೇವರ ಹತ್ರ ಬೇಡಿಕೊಂಡು ದೇವರಿಗೆ ನಮ್ಮನ್ನ ನಾವು ಒಪ್ಪಿಸುವಾಗ ಈ ರೆಬೆಕ್ಕಳಿಗೆ ಏನು ಉತ್ತರ ದೇವರು ಕೊಟ್ಟಿದ್ರು, ಅದೇ ತರ ನಮಗೇನು ದೇವ್ರ ಉತ್ತರ ಕೊಡ್ತಾರೆ. ಅದಾದ್ಮೇಲೆ ರೆಬೆಕ್ಕಳಿಗೆ ಸಮಾಧಾನ ಆಯ್ತು. ಇವ್ರನ್ನ ಹೆಂಗು ಏನು ಹೇಗೆ ಆಗಲಿ, ಇವ್ರ ಹೆಂಗು ಸೆಪರೇಟ್ ಆಗುತ್ತಲ್ಲ, ಆ ಒಂದೇ ಕಾರಣಕ್ಕೆ ಅವಳಿಗೆ ಸಮಾಧಾನ ಆಯ್ತು. ಇನ್ನು ಇದು ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಇನ್ನೊಂದು, ಅದೇ ಆದಿಕಾಂಡ 25ನೇ ಅಧ್ಯಾಯ 28ನೇ ವಾಕ್ಯ, 25-28. ಬೇಟೆಯ ಮಾಂಸವು ಇಸಾಕನಿಗೆ ಇಷ್ಟವಾದದರಿಂದ ಅವನು ಏಸಾವನನ್ನ ಪ್ರೀತಿಸಿದನು, ರೆಬೆಕ್ಕಳು ಯಾಕೋಬನನ್ನ ಪ್ರೀತಿಸಿದಳು. ಇಲ್ಲಿ ಒಂದು ವ್ಯತ್ಯಾಸ ನೀವು ನೋಡಿದ್ರ, ಇಬ್ರು ಮೊದಲೇ ಹೊಟ್ಟೆಯಿಂದೇನೆ ಶತ್ರುಗಳು, ಇವ್ರು ಕಂಡ್ರೆ ಆಗಲ್ಲ ಅಂತ ಲೆಕ್ಕದಲ್ಲಿ ಬಂದಿದ್ದಾರೆ. ಅದಲ್ಲದಲ್ಲೇ ತಂದೆ ತಾಯಿಗಳು ಮಾಡಿರೋದೊಂದು ಮಿಸ್ಟೇಕ್. ಪ್ರಿಯರೇ, ಇವತ್ತು ನಮ್ಮ ಜೀವನದಲ್ಲಿನೂ ಇರುತ್ತೆ, ಒಂದು ಮನೆಯಲ್ಲಿ 2 ಮಕ್ಕಳು ಇರುತ್ತೆ, 3 ಮಕ್ಕಳು ಇರುತ್ತೆ, ತಂದೆ ಕಡೆ ಇನ್ನೊಬ್ರು ಇರುತ್ತೆ, ತಾಯಿ ಕಡೆ ಇನ್ನೊಬ್ರು ಇರ್ತಾರೆ. ಆ ತಾಯಿಗೆ ಇಷ್ಟ ಇರೋದು ಮಗ ಏನ್ ತಪ್ಪು ಮಾಡಿದ್ರೆ, ಮಿಸ್ಟೇಕ್ ಮಾಡಿದ್ರೆ ತಾಯಿ ಏನು ಬೈಯಲ್ಲ. ಅದೇ ರೀತಿಯಲ್ಲಿ ತಂದೆಗೆ ಇಷ್ಟ ಇರೋದು ಮಗನಿಗೆ ತಾಯಿ ಬೈತಾರೆ. ಅದೇ ರೀತಿಯಲ್ಲಿ ತಂದೆ ಏನ್ ಮಾಡ್ತಾರೆ, ಈ ತಾಯಿಗೆ ಇಷ್ಟ ಇರೋದು ಮಗನಿಗೆ ಬೈತಾರೆ. ಇದು ಯಾವಾಗಲೂ ಉಲ್ಟಾಗಂತ ಕೆಲಸ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಬೇಟೆಯ ಮಾಂಸ ಇಸಾಕನಿಗೆ ಇಷ್ಟವಾದರಿಂದ, ಅಂದ್ರೆ ತಂದೆಗೆ ಇಷ್ಟವಾಗಿರೋದೆಲ್ಲ ಬಾಯಿಗೆ ರುಚಿಯಾಗಿರೋದ ತಂದು ಕೊಡ್ತಾ ಇರೋದು ಒಬ್ಬ ಮಗ, ಆದ್ರಿಂದ ತುಂಬಾ ಇಷ್ಟ ಅವನ್ನ ಕಂಡ್ರೆ. ಇಲ್ಲಿ ನೋಡಿ, ಇಲ್ಲಿ ಫೇವರಿಟಿಸಮ್. ನಾನು ಆಗಲೇ ಹೇಳಿದ್ದೆ, ಶತ್ರುಗಳು ಬೇರೆ ಎಲ್ಲೂ ಅಲ್ಲ ಹುಟ್ಟೋದು ಕುಟುಂಬದಲ್ಲಿ ಅಂತ ಹೇಳುವಾಗ, ಈ ತಂದೆ ತಾಯಿಗಳು ಸ್ಟಾರ್ಟಿಂಗ್ ಅಲ್ಲಿ ಮಾಡುವಂತ ಫೇವರಿಟಿಸಮ್ ಇರುತ್ತಲ್ಲ. ಒಂದಾದ್ರೆ ಮೊದಲೇ ಹುಟ್ಟಿದ ಮಗನಿಗೆ ತುಂಬಾ ಪ್ರೀತಿ ಇರುತ್ತೆ, ಇಲ್ಲಾಂದ್ರೆ ಕೊನೆ ಮೇಲೆ ಹುಟ್ಟಿರೋದು ಮಗಳಿಗೆ ತುಂಬಾ ಪ್ರೀತಿ ಇರುತ್ತೆ ಅವ್ರ ಮೇಲೆ. ಇದು ನೋಡಿದ್ರೆ ಮಧ್ಯದಲ್ಲಿ ಇನ್ನೊಬ್ರು ಇರ್ತಾರೆ, 2 ಕಡೆ ನೋಡಿದ್ರೆ ಅವ್ರು ಸಿಕ್ಕಿರೋದು ಪ್ರೀತಿ ನನಗೆ ಸಿಗ್ತಾ ಇಲ್ಲ, ಇವ್ರು ಸಿಕ್ಕಿರೋದು ಪ್ರೀತಿ ನನಗೆ ಸಿಗ್ತಾ ಇಲ್ಲ ಅಂತ ಮಧ್ಯದಲ್ಲಿ ಒಬ್ರು ಕೊರೆಕ್ತಾ ಇರ್ತಾರೆ. ಇದನ್ನೇ ಈ ಫೇವರಿಟಿಸಮ್. ನಾನು ಹೇಳಿದೆಲ್ಲ, ಪ್ರಾಪಂಚಿಕವಾಗಿ ಪ್ರತಿಯೊಂದು ಮನೆಯಲ್ಲೂ ಇದೆ. ಯಾರಿಲ್ಲ ಅಂತ ಹೇಳಿದ್ರು ಅವ್ರು ಮಾಡೋದವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಬಟ್ ಇದು ಹೊರಗಡೆಯಿಂದ ನೋಡುವ ಒಬ್ಬ ವ್ಯಕ್ತಿಗೆ ಗೊತ್ತಾಗುತ್ತೆ, ಇದು ಈ ರೀತಿಯಲ್ಲಿ ಹಿಂಗಿದೆ ಅಂತ. ಇಲ್ಲಿ ನೋಡಿ, ಬೇಟೆಯ ಮಾಂಸ ಸಿಕ್ಕಿದ್ದಕ್ಕೆ ಇಸಾಕನಿಗೆ ದೊಡ್ಡವನು ತುಂಬಾ ಇಷ್ಟ. ಇವತ್ತು ಕುಟುಂಬದಲ್ಲಿ, ಸಮಾಜದಲ್ಲಿನೂ, ಸಭೆಯಲ್ಲಿನೂ ನಾವು ನೋಡಿದ್ರೆ, ಎಲ್ಲಿ ನೋಡಿದ್ರು ಒಂದು 2 ಗ್ರೂಪ್ ಸಿಕ್ಕುತ್ತೆ. ಇಂದವರ ಹೆಸರಲ್ಲಿ ಒಂದಷ್ಟು ಜನ ಅವ್ರ ಜೊತೆ ಬರೀ ಅವರಿಗೆ ಸಪೋರ್ಟ್ ಮಾಡುವಂತ ವ್ಯಕ್ತಿಗಳು, ಇನ್ನೊಬ್ಬರ ಜೊತೆ ಇನ್ನೊಬ್ರು ಒಂದು ವ್ಯಕ್ತಿಗಳು. ಯಾವಾಗಲೂ ಏನಾಗುತ್ತೆ ಅಂತ ಹೇಳಿ, ಎಲ್ಲವರು ಮನಸ್ಸಲ್ಲಿ ತುಂಬಾ ಹೊಂದಾಣಿಕೆ, ಐಕ್ಯತೆ ಎಲ್ಲ ಇದೆ ಅಂತ ಹೇಳಿದ್ರು ಕೂಡ ಪರ್ಸನಲಿ ಇನ್ ಬಿಲ್ಟ್ ಅಲ್ಲಿ ಒಳಗೆ ಇವರು ಯಾವುದು ಆ ಹೊಂದಾಣಿಕೆ ಇರಲ್ಲ. ಎಷ್ಟೋ ಸರಿ ನಾನು ನೋಡಿದ್ದೇನೆ, ಸಭೆಯಲ್ಲಿರುವಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಮೀಟಿಂಗ್ ಮಾಡೋವೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಪ್ರೀತಿ ಸಮಾಧಾನದಿಂದ ಮಾತಾಡ್ತಾರೆ. ಮನೆಗೆ ಬಂದಾದ್ಮೇಲೆ, ಇಲ್ಲ ಆಚೆ ಬಂದಾದ್ಮೇಲೆ, ಯಾರಾದ್ರೂ ಸೆಪರೇಟ್ 2 ಜನ ಸೇರುವಾಗ ಈ ಒಳಗಡೆ ಇರೋವರಿಗೆ ಬಗ್ಗೆ ಮಾತಾಡ್ತಾರೆ. ದೇವರ ವಾಕ್ಯ ಹೇಳ್ತಾ ಇರೋದು, ಇದು ಯಾವತ್ತೂ ದೇವರಿಗೆ ಇಷ್ಟವಾಗದಲ್ಲಿರೋದು. ನಿಮ್ಮ ಮಾತುಗಳನ್ನು ಎಷ್ಟು ಸೂಕ್ಷ್ಮವಾಗಿ, ದೇವರಿಗೆ ಸ್ತುತಿ ಹೇಳುವಂತ ಬಾಯಿ, ದೇವರಿಗೆ ಸ್ತೋತ್ರ ಹೇಳುವಂತ ನಾಲಿಗೆ, ಎಲ್ಲಾ ರೀತಿಯಲ್ಲೂ ಪವಿತ್ರಾತ್ಮನ ಗರ್ಭಗುಡಿಯಾಗಿರುವಂತ ಹೃದಯದಿಂದ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಹೊರಗಡೆ ಬಂದು ಸ್ವಂತ ಸಹೋದರನ ಮೇಲೆ ಚಾಡಿ ಹೇಳೋದಾದ್ರೆ, ಸಹೋದರಿಯ ಮೇಲೆ ಚಾಡಿ ಹೇಳೋದಾದ್ರೆ, ನಾವು ಮಾಡಿದ ಆರಾಧನೆಗೆ ಆಗಲಿ, ನಾವು ಸ್ತುತಿ ಸ್ತೋತ್ರಗಳು ಮಾಡೋದಕ್ಕಾಗಲಿ, ನಾವು ಮಾಡಿದ ಪ್ರಾರ್ಥನೆಗೆ ಆಗಲಿ ಏನ್ ಫಲ?
ಕೆಲವರು ಹೇಳ್ತಾರೆ, ನಾನು ಎಷ್ಟು ಪ್ರಾರ್ಥನೆ ಮಾಡಿದ್ರು ನನಗೆ ಉತ್ತರ ಸಿಗ್ತಾ ಇಲ್ಲ ಅಂತ. ಸಮಾಧಾನಕ್ಕೆ ನಾವೆಲ್ಲ ಹೇಳ್ತೀವಿ ಏನಂತ ಹೇಳಿದ್ರೆ, ನೋಡಿ ಯಾವುದೋ ದೊಡ್ಡದೊಂದು ವಿಷಯ ನಿಮಗೆ ದೇವರು ಕೊಡ್ಲಿಕ್ಕಿದ್ದಾರೆ, ಅದಕ್ಕೋಸ್ಕರ ಲೇಟ್ ಆಗ್ತಾ ಇರೋದಂತ. ನಮ್ಮೊಳಗೆ ನಾವು ಪರಿಶೋಧನೆ ಮಾಡಿದ್ರೆ ಗೊತ್ತಾಗುತ್ತೆ ಆ ಮಿಸ್ಟೇಕ್ ಎಲ್ಲಿ ಇದೆ. ಅದು ಬೇರೆ ಎಲ್ಲೂ ಅಲ್ಲ, ಔಟ್ಸೈಡಲ್ಲಿ ಎಲ್ಲೂ ಅಲ್ಲ, ನಮ್ಮ ಹೃದಯದಲ್ಲಿರುವಂಥ ಆಲೋಚನೆಗಳು. ಪ್ರಿಯರೇ, ಈ 7 ವಿಷಯಗಳಿದೆಯಲ್ಲ, ದೇವರು ಇಷ್ಟ ಇಲ್ಲದ್ರೆ ಹಾಗೆ ಮಾಡುವ ಒಂದು 7 ವಿಷಯಗಳು ವಿಶ್ವಾಸಿಯ ಜೀವನದಲ್ಲಿ ಯಾವಾಗ ಪ್ರಾಕ್ಟಿಕಲ್ ಆಗಿ ಬರುತ್ತೆ, ಅವನ ಪ್ರಾರ್ಥಿಸಿದ ನಿಮಿಷದಲ್ಲಿನೇ ಆ ವಿಷಯವನ್ನು ಸಾಧಿಸಿ ಕೊಡುವಂಥ ದೇವರು. ಇಲ್ಲಿ ನೋಡಿ, ಇನ್ನೊಂದು ವಾಕ್ಯ ನೋಡೋಣ. ಈ ಸಂದರ್ಭದಲ್ಲಿ, ಈ ತರ ಸಂದರ್ಭಗಳು ಹಲವಾರು ಸಂದರ್ಭಗಳು ಬರುತ್ತೆ. ಈ ಜಗಳ ಮಾಡೋದಾಗ್ಲಿ, ಬಗ್ಗೆ ಮಾತಾಡೋ ಸಂದರ್ಭದಲ್ಲೇ ಆಗಲಿ, ಇಲ್ಲಿ ನಾವು ವಿಶ್ವಾಸಿಗಳು ಮೊದಲನೇದಾಗಿ ನಾವು ಮಾಡಬೇಕಾದ್ರೆ ತಕ್ಷಣ ತಲೆಯಲ್ಲಿ ಬರಬೇಕಾಗಿರೋದು, ಒಬ್ಬರ ಮೇಲೆ ಸಿಟ್ಟು ಬಂತು, ಇಲ್ಲದೊಬ್ಬರ ಮೇಲೆ ಬೇಜಾರಾಯ್ತು, ತಕ್ಷಣ ತಲೆಯಲ್ಲಿ ಬರಬೇಕಾಗಿರೋ ವಿಷಯ ಅಂದ್ರೆ ಜ್ಞಾನೋಕ್ತಿ ಪುಸ್ತಕ 25ನೇ ಅಧ್ಯಾಯ 8ನೇ ವಾಕ್ಯ. ದುಡುಕಿ ನೆರೆಯವನ ಮೇಲೆ ವ್ಯಾಜ್ಯಕ್ಕೆ ಹೋಗಬೇಡ, ಅವನು ನಿನ್ನ ಮಾನ ಕಳೆದ ಮೇಲೆ ಕಡೆಯಲ್ಲಿ ಏನು ಮಾಡಬಲ್ಲೆ ನೋಡಿಕೋ. 9 ವ್ಯಾಜ್ಯವಾಡಿದವನ ಸಂಗಡಲ್ಲೇ ಅದನ್ನು ಚರ್ಚಿಸು, ಒಬ್ಬನ ಗುಟ್ಟನ್ನು ಹೊರಪಡಿಸಬೇಡ. 17 ನೆರೆಯವನು ಬೇಸರಗೊಂಡು ಹಗೆ ಮಾಡದ ಹಾಗೆ ಅವನ ಮನೆಯಲ್ಲಿ ಅಪರೂಪವಾಗಿ ಹೆಜ್ಜೆ ಇಡು. ಇಲ್ಲಿ ನೋಡಿ 3 ವಿಷಯಗಳಿದ್ರು. 8ನೇ ವಿಷಯದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಈಗ ನಮಗೆ ಡೈರೆಕ್ಟ್ ಆಗಿ ವಿಷಯ ಗೊತ್ತಿದೆ, ಒಂದು ವೇಳೆ ನಾವು ನೋಡಿರೋದು ವಿಷಯ ಇರ್ಬೋದು, ಅದನ್ನು ಯಾವತ್ತೂ ಇನ್ನೊಬ್ಬರ ವಿಷಯದಲ್ಲಿ ನಾವು ದುಡುಕಬಾರದು. ನಾವು ಒಂದು ವೇಳೆ ನಮಗೆ ಕಂಪ್ಲೀಟ್ ಆಗಿ ಗೊತ್ತಿರೋದಂತ ವಿಷಯ ಇರ್ಬೋದು, ನಾವು ನೋಡಿರೋದು ಸಂಗತಿ ಆಗಿರ್ಬೋದು, ಅದು ಯಾವ ಕಾರಣದಲ್ಲೂ ದುಡುಕಿ ಹೇಳಬಾರದು. ಇನ್ನೊಂದು, ನಿನ್ನ ಮಾನ ಕಳೆದ ಮೇಲೆ ಕಡೆಯಲ್ಲಿ ಏನು ಮಾಡ್ಲಿಕ್ಕೆ ಆಗದಲ್ಲಿರೋ ಒಂದು ಸಿಚುವೇಶನ್ ನಿನಗೆ ಬರುತ್ತೆ. ಒಂದು ವೇಳೆ ನೀನು ನೋಡಿರ್ಬೋದು, ಅದು ನಿಜವಾಗಿರಲ್ಲ. ಅದರಿಂದ ಈ ತರ ವಿಷಯಗಳಲ್ಲಿ ನಮ್ಮ ಎಲ್ಲ ವಿಶ್ವಾಸಿಗಳು, ಮನುಷ್ಯರಿಗೆ ಎಲ್ಲರಿಗೇನೋ ಇರೋದೊಂದು ವಿಷಯ, ನಮಗೆ ಏನಾದ್ರು ಒಂದು ವಿಷಯ ಹೇಳಿದ್ರೆ 4 ಜನಕ್ಕೆ ಗೊತ್ತಾಗಿದ್ರೆ, ಇಲ್ಲ 4 ಜನಕ್ಕೆ ಹೇಳಿಲ್ಲ ಆದ್ರೆ ನಮಗೆ ಸಮಾಧಾನ ಆಗಲ್ಲ. ಅದು ನಾವು ನೋಡಿರೋ ಸಂಗತಿ ಆದ್ರೆ, ನಾನು ಕಣ್ಣಾರೇ ನೋಡಿದ್ರೆ ಅಂತ ಬಿಟ್ಬಿಟ್ಟು ದೊಡ್ಡ ಸಾಕ್ಷಿ ಹೇಳುವಂತ ರೀತಿಯಲ್ಲಿ ನಾವು ಮಾತಾಡ್ತೀವಿ. ಪ್ರಿಯರ, ದೇವರು ವಾಕ್ಯ ಹೇಳ್ತಾ ಇರೋದು, ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ, ಅದು ಯಾರ ಬಗ್ಗೆ? ನೆರೆಯವನ ಬಗ್ಗೆ ಅಂತ ಹೇಳುವಾಗ, ಆಸ್ ಎ ಬ್ರದರ್ಸ್ ಆರ್ ಸಿಸ್ಟರ್, ಯಾರಾದನ್ನು ಕೂಡ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ವಿಶ್ವಾಸಿ, ದೇವರ 2ನೇ ಬರವಣೆ ಅಂತ ಪ್ರತ್ಯಾಶಯದಿಂದ ನಿರೀಕ್ಷೆಯಿಂದ ಕಾಯುವುದು ವಿಶ್ವಾಸಿ 2 ಸೇರಿ ಅಲ್ಲ 100 ಸೇರಿ ಯೋಚನೆ ಮಾಡಬೇಕು. ಇನ್ನೊಬ್ಬ ವಿಶ್ವಾಸಿಯ ಬಗ್ಗೆ, ಸಹೋದರನ ಬಗ್ಗೆ, ಸಹೋದರಿ ಬಗ್ಗೆ ಇದು ನಾನು ಮಾತಾಡಬಹುದಾ ಇಲ್ವಾ? ಇಲ್ಲಿ ನೋಡಿ 9ನೇ ವಾಕ್ಯದಲ್ಲಿ ನೋಡಿ, ವ್ಯಾಜ್ಯ ಮಾಡಿದವನ ಸಂಗಡದಲ್ಲಿ ನೋಡಿ ಇನ್ನೊಂದು ವಿಷಯ ಹೇಳ್ತಾ ಇರೋದು, ಯಾರ ಕಡೆಯಿಂದ ಏನ್ ತಪ್ಪಾಗಿದೆ, ಇಲ್ಲಿ ಯಾವುದು ವಿಷಯ ಅಂತ ಹೇಳುವಾಗ ಅದು ಅವರ ಜೊತೆನೆ ಮಾತಾಡಿ ಸರಿಪಡಿಸ್ಬೇಕಾಗಿರೋದು. ನಾವು ಏನ್ ಮಾಡ್ತೀವಿ, ಯಾವತ್ತು ಸರಿ ಡೈರೆಕ್ಟ್ ಆಗಿ ಮಾತಾಡಲ್ಲ, ನಾವು ಇಂಡೈರೆಕ್ಟ್ ಆಗಿ ಮಾತಾಡಿ ಅವರಿಗೆ ಇವರಿಗೆ ಎಲ್ಲರಿಗೆ ಹೇಳ್ತೀನಿ, ಹೇಳ್ಬೇಕು, ಅವ್ರಿಗೆ ಇವರಿಗೆ ಹೇಳೋದು ಇಲ್ಲ. ಇದು ದೇವರಿಗೆ ಇಷ್ಟ ಆಗದಲ್ಲಿರೋ ವಿಷಯ. ಇನ್ನೊಂದು ತುಂಬಾ ಇದಾಗಿರೋ, ನಾನು ಆಗಲೇ ಹೇಳೋದು ವಿಷಯ, ನಮಗೆ ಏನಾದರೂ ಒಂದು ವಿಷಯ ಗೊತ್ತಾಗಿದ್ರೆ ಅಲ್ಲಿ ನೋಡಿ, ಒಬ್ಬನ ಗುಟ್ಟನ್ನು ಹೊರಪಡಿಸಬೇಡ. ನೋಡಿ, ಯಾವ ರೀತಿಯಲ್ಲಿ ನಮಗೆ ಯಾವುದೋ ಒಂದು ವಿಷಯ ಗೊತ್ತಾಯಿತು, ಅದು ನಮ್ಮ ಮನಸ್ಸೊಳಗೆ, ನಮ್ಮ ಹೃದಯದೊಳಗೆ, ನಮ್ಮ ದೇವರಿಗೆ ಗೊತ್ತು ನಮಗೆ ವಿಷಯ ಗೊತ್ತಿದೆ ಅಂತ, ಅದು ಇನ್ಯಾರಿಗೇನು ಆ ರೀತಿಯಲ್ಲಿ ನಾವು ಇನ್ನೊಬ್ಬರಿಗೆ ನೋವು ಕೊಡಬಾರದು ಅಂದ ಉದ್ದೇಶದಲ್ಲಿ, ಅಂದ್ರೆ ವಿಶ್ವಾಸ ಜೀವನದಲ್ಲಿ ಅದು ಏನಾಗಬೇಕು, ಬೇರೆ ಯಾವ ರೀತಿಯಲ್ಲಿನೂ ನೆರೆಯವನಿಗೆ ಇಲ್ಲದ್ರೆ ಸಹೋದರಿಗೆ ನಮ್ಮ ಜೊತೆಲಿವರಿಗೆ ನೋವು ಕೊಡಬಾರದು ಅಂದ ಉದ್ದೇಶದಲ್ಲಿ ಜೀವಿಸಬೇಕಾಗಿರೋದೊಂದು ವ್ಯಕ್ತಿ. ಈ 17ನೇ ವಾಕ್ಯದಲ್ಲಿ ಒಂದು ವಿಷಯ ನೋಡಿ, ನೆರೆಯವನ ಬೇಸರಕೊಂಡು ಹಗೆ ಮಾಡದ ಹಾಗೆ ಅವನ ಮನೆಯಲ್ಲಿ ಅಪರೂಪವಾಗಿ ಹೆಜ್ಜೆ ಇಡಬಾರದು. ಈ ಕೆಲವೊಂದು ಕಡೆದಲ್ಲಿ ಒಂದು ವಿಷಯ ಇದೆ, ಏನಂತ ಹೇಳಿದ್ರೆ, ಈ ಹಿರಿಯರ್ಸ್ ಆಗಲಿ ಈ ವಾರಕ್ಕೊಂದ್ಸರಿ ಇಲ್ಲಾಂದ್ರೆ ತಿಂಗಳಿಗೊಂದ್ಸರಿ ಮನೆ ವಿಸಿಟ್ ಮಾಡ್ತಾರೆ. ಈ ಮನೆ ವಿಸಿಟ್ ಮಾಡುವಾಗ ಕೆಲವರಿಗೆ ಇಷ್ಟ ಆಗಲ್ಲ ಅದು. ಯಾಕೆಂತ ಹೇಳಿದ್ರೆ, ಇವರು ಯಾವುದೋ ಒಂದು ವಿಷಯದಲ್ಲಿ ಇಲ್ಲ ಯಾವುದೋ ಒಂದು ಕಾರ್ಯದಲ್ಲಿ ಇರುತ್ತೆ, ಇವ್ರು ಯಾಕೆ ಪದೇ ಮನೆಗೆ ಬರ್ತಾರಲ್ಲ, ನಾವ್ ಹೆಂಗು ಭಾನುವಾರ ಸಿಗ್ತೀನಲ್ಲ ಸಭೆಯಲ್ಲಿ, ಅಲ್ಲಿ ಹೇಳ್ಬೋದಿತ್ತಲ್ಲ, ಈ ರೀತಿಯಲ್ಲೆಲ್ಲ ಬರುತ್ತೆ. ಪ್ರಿಯರೇ, ಸಹೋದರ ಪ್ರೀತಿ ಅಂತ ಹೇಳುವಾಗ ಏನಂತ ಹೇಳಿದ್ರೆ, ಇದೇ ರೀತಿಯಲ್ಲಿ ಮನುಷ್ಯನ ವಿಶ್ವಾಸ ನಮ್ಮಲ್ಲಿ ಇದ್ರೂ ಕೂಡ, ರಕ್ಷಣೆ ಹೊಂದಿದ್ರು ಕೂಡ, ದೀಕ್ಷಾಸ್ನಾನ ತಗೊಂಡಿದ್ರು ಕೂಡ, ಈವನ್ ಏನಕ್ಕೆ ಇವತ್ತು ನಾವು ರೊಟ್ಟಿ ರಾಷ್ಟ್ರ ತಗೊಂಡು ಮನೆ ಬಂದಿದ್ ಕೂಡಲೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರಾದ್ರೂ ಚರ್ಚಿಂದ ಮನೆ ಬಂದ್ರೆ, ಆ ಮನೋಭಾವ, ಒಬ್ಬ ವ್ಯಕ್ತಿ ಒಳಗಡೆ ಇರೋದು ಮನೋಭಾವ, ಇದು ತೋರಿಸ್ತಾ ಇರೋದು. ಅದಕ್ಕೆ ಏನಂತ ಮಾಡೋದು, ಯಾವಾಗಲೂ
ಈ ರೀತಿಯಲ್ಲಿ ಯಾರ ಮನೆಗೂ ಹೋಗಬಾರದು. ಅಗತ್ಯವಾಗಿರೋದು ಸಂಗತಿ ಇರುವಾಗ, ಅಗತ್ಯವಾಗಿರೋದು ಕಾರ್ಯಗಳಿರುವಾಗ ಅವ್ರಿಗೆ ಹೋಗಿ ಇಲ್ಲಿ ನೆರೆಯವನ ಬೇಸರಗೊಂಡು ನಮಗೆ ಒಂದು ಹಾಗೆ ಮಾಡುವಂತ ಒಂದು ಸನ್ನಿವೇಶ ಅವಸ್ಥೆ ನಾವು ಮಾಡಬಾರದು. ಇಲ್ಲಿ ಇನ್ನೊಂದು ನೋಡಿ, ಎಫೆಸರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 31ನೇ ವಾಕ್ಯ. ಎಲ್ಲಾ ಆ, ದ್ವೇಷ, ಕೋಪ, ಕ್ರೋಧ, ಕಲಹ, ಹ್ಮ್, ದೂಷಣೆ ಇವುಗಳನ್ನು ಹ್ಮ್. ಸಕಲ ವಿಧವಾದ ದುಷ್ಟತನವನ್ನು ಆ. ನಿಮ್ಮಿಂದ ದೂರ ಮಾಡಿರಿ. ಆ ದೇವರಿಗೆ ಬೇಕಾಗಿರದೆ ಇಷ್ಟೇ ವಿಷಯ, ಈ 7 ಸಂಗತಿಗಳಲ್ಲಿನೂ ದೇವರಿಗೆ ಹಾಗೆ ಮಾಡಕ್ಕೆ ಕಾರಣ ಏನಂತ ಹೇಳಿದ್ರೆ ಅದರಲ್ಲಿ ಎಲ್ಲ ಇದಿದೆ. ಆ 7 ವಿಷಯದಲ್ಲಿ ಇರದೇ ಇದಿಲ್ಲಿ ನೋಡಿ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡ್ರಿ. ಆವಾಗ ಯಾರು ನೀವು ರಕ್ಷಣೆ ಹೊಂದಿದನೋ, ದೀಕ್ಷಾಸ್ನಾನ ತಗೊಂಡಿದ್ದನೋ, ಎಲ್ಲ ಪ್ರತಿಯೊಂದು ಭಾನುವಾರನೂ ಹೋಗಿ ಆರಾಧನೆ ಮಾಡಿದ ಅಲ್ಲ. ಇದು ಯಾರು ಮಾಡ್ತಾರೆ? ಅವರು ದೇವರ ಮಕ್ಕಳು. ದೇವರು ಏನಂತ ಹೇಳಿದೆ? ನಿನ್ನನ್ನು ನೀನು ಹೇಗೆ ಪ್ರೀತಿ ಮಾಡಿದ್ರು ಅದೇ ತರ ನಿನ್ನ ನೆರೆಯವರನ್ನು ಪ್ರೀತಿ ಮಾಡಿ ಅಂತ ಹೇಳಿರೋದು. ನಿನ್ನ ಸಹೋದರನ ನಿನ್ನ ಪ್ರೀತಿ ಮಾಡಿ ಅಂತ ಹೇಳಿರೋದು. ಇದು ಈ ಜ್ಞಾನೋಕ್ತಿ ಪುಸ್ತಕ ಅದೇ 25ನೇ ಅಧ್ಯಾಯ 21ನೇ ವಾಕ್ಯ ಏನ್ ಮಾಡಬೇಕು ಅಂತ ಹೇಳ್ತಾರೆ ಅದರಲ್ಲಿ. ಅನ್ನವಿಡು, ಬಾಯಾರಿದ್ದರೆ ನೀರು ಕೊಡು. 22 ಹೀಗೆ ಮಾಡಿದರೆ ನೀಗೆ ಅವನ ಅವನ ತಲೆ ಮೇಲೆ ಕೆಂಡ ಸುರಿದಂತಾಗುವುದು. ಯೆಹೋವನೇ ನಿನಗೆ ಪ್ರತಿಫಲ ಕೊಡುವನು. ಇಲ್ಲಿ ಈ ಯೆಹೋವನು ನಮಗೆ ಪ್ರತಿಫಲ ಕೊಡುವಂತ ಉದ್ದೇಶದಲ್ಲಿನೇ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡುವಾಗ ಈ ವ್ಯಕ್ತಿಗೆ ಸ್ಪೆಷಾಲಿಟಿ ಇದೆ. ನಮ್ಮ ಜೀವನದಲ್ಲಿ ನಮಗೆ ಹಲವಾರು ಸೇರಿ ನೋವು ಕೊಟ್ಟು, ನಮಗೆ ತೊಂದರೆ ಕೊಟ್ಟು, ನಮಗೆ ಚಾಡಿ ಹೇಳಿ, ನಮಗೆ ಆ ರೀತಿಯಲ್ಲಿ ಈ ರೀತಿಯಲ್ಲಿ ಮನಸ್ಸಿಂದ ಶಾರೀರಿಕವಾಗಿ, ನಮ್ಮನ್ನ ಶಾರೀರಿಕವಾಗಿ ಮಾನಸಿಕವಾಗಿನ ನಮಗೆ ತುಂಬಾ ನೋವು ಕೊಟ್ಟರಂದ ನಮ್ಮ ಶತ್ರುವಾಗಿ ನಾವೊಂದು ವೇಳೆ ಆ ವ್ಯಕ್ತಿನ ಶತ್ರುವಾಗಿ ನಾವು ಕಾಣ್ತಾ ಇಲ್ಲ, ನಾವು ಲೆಕ್ಕ ಮಾಡ್ತಾ ಇಲ್ಲ. ಬಟ್ ಅವನ್ನೇ ನಮ್ಮನ್ನ ಕಂಡ್ರೆ ಆಗಲ್ಲ. ನಮ್ಮನ್ನೇ ಯಾವ ಒಂದು ಶತ್ರು ಅಂತ ಲೆಕ್ಕದಲ್ಲಿ ಎಲ್ಲಿ ತನಕ ಟ್ರೀಟ್ ಮಾಡಿ ಕೊನೆಗೊಂದಿನ ಆ ವ್ಯಕ್ತಿಗೆ ನಾವೊಂದು ಸಹಾಯ ಮಾಡುವಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ, ಹೀಗೆ ಅವನ ತಲೆ ಮೇಲೆ ಕೆಂಡ ಸುರಿದಂದಾಗುವುದು. ಯೋಚನೆ ಮಾಡಿ, ನಾವೇ ದ್ರೋಹ ಮಾಡಿ, ಇಲ್ಲದ್ರೆ ನಾವೆಷ್ಟು ಕೆಟ್ಟದಾಗಿ ಬೈದು, ಇಲ್ಲದ್ರೆ ನಾವೇನೋ ತೊಂದರೆ ಕೊಟ್ಟು ಅವರಿಗೆ ಇವರಿಗೇನು ಅಂದ್ರೆ ಒಂದು ತುಂಬಾ ಅಹಂಕಾರದಲ್ಲಿ ನಾವು ಅವ್ರಿಗೆ ಅಸಮಾಧಾನ, ಅಸಂತೋಷ ಎಲ್ಲ ಕೊಟ್ಟಿರೋ ಒಂದು ವ್ಯಕ್ತಿ ಕೈಯಿಂದ ನಾಳೆ ನಮಗೆ ವಿಧಿ ಇಲ್ಲ, ಒಂದು ಸಹಾಯವನ್ನು ನಾವು ತಗೊಳ್ಳಿಕ್ಕೆ ಹೋಗುವಾಗ ಆ ವ್ಯಕ್ತಿ ಸಮಾಧಾನದಿಂದ ಸಂತೋಷದಿಂದ ಆ ಸಹಾಯವನ್ನು ನಮಗೆ ಕೊಡುವಾಗ ನಿಜವಾಗ್ಲೂ ನಮ್ಮ ಮನಸ್ಸಾಕ್ಷಿ ಏನನ್ಸುತ್ತೆ ಹೇಳಿ? ಅದೇನೆ ಈ ಹೇಳ್ತಾ ಇರೋದು, ಆಲೋಚನೆಯ ಇಲ್ಲದ್ರೆ ಆ ಒಂದು ತೀಕ್ಷ್ಣವಾಗಿರೋದನ್ನ ನೋವು, ಅಪಮಾನದ ಆ ಕೆಂಡ ಅದು ತಲೆ ಮೇಲೆ ಸುರಿದಿರೋ ತರ ಅಷ್ಟು ನೋವು ಹೃದಯದಲ್ಲಿ ಆಗುತ್ತೆ ಅಂತ ಹೇಳೋದು. ನೀನ್ ಮಾಡಿ, ಧೈರ್ಯವಾಗಿ ನೀನ್ ಮಾಡಿ, ನಿನ್ನ ಪ್ರತಿಫಲ ಯಾರು ಕೊಡ್ತಾರೆ? ದೇವರು ಕೊಡ್ತಾರೆ ಅಂತ ಹೇಳ್ತಾ ಇರೋದು. ಇಲ್ಲಿ ನೋಡಿ, ದೇವರು ಇಲ್ಲಿ ಒಂದು ವಿಷಯ ಅಂತ ಹೇಳಿದ್ರೆ, ನಾವು ಇವತ್ತು ಈ ಸಬ್ಜೆಕ್ಟ್ ದೇವರಿಗೆ ಹಾಗೆ ಮಾಡಿದ ವಸ್ತುಗಳಂತ ಕಾರ್ಯಗಳಂತ ಹೇಳುವ ಈ ಸಬ್ಜೆಕ್ಟ್ ಇಲ್ಲಿ ಮುಗೀತಾ ಇದೆ. ಇಲ್ಲಿ ನಾನು ಇನ್ನೊಂದ್ಸರಿ ನಾನು ಹೇಳುವಂತ ವಿಷಯ ಏನಂತ ಹೇಳಿದ್ರೆ, ಈ 7 ವಿಷಯಗಳು, ಈ ಹೆಮ್ಮೆಯ ಕಣ್ಣುಗಳು, ಸುಳ್ಳಿನ ನಾಲಿಗೆ, ನಿರ್ದೋಷ ರಕ್ತವನ್ನು ಸುರಿಸುವ, ಅದು ನಿರ್ದೋಷ ರಕ್ತವನ್ನು ಹೇಳುವಾಗ ನಮ್ಮ ಕ್ರಿಯೆಗಳು, ಆಕ್ಚುಲಿ ನಮ್ಮ ಕ್ರಿಯೆಗಳಿಂದ ಯಾರಿಗೇನು ದ್ವೇಷ ಆಗಬಾರದು. ಅದೇ ರೀತಿಯಲ್ಲಿ ಯಾರ ಬಗ್ಗೆ ಏನು ದುರಾಲೋಚನೆ ನಮ್ಮ ಹೃದಯದಲ್ಲಿ ಆಗಬಾರದು. ಇನ್ನೊಂದು, ಕೇಡು ಮಾಡುವ ತೊರೆಪಡುವ ಕಾಲು ಅಂತ ಹೇಳುವಾಗ ಇನ್ನೊಬ್ಬರಿಗೆ ಮೋಸ ಮಾಡ್ಲಿಕ್ಕೆ ಅಂತ ಹೇಳಿ ಹೊರಟಿರುವಂತ ವ್ಯಕ್ತಿ, ಇಲ್ಲಾಂದ್ರೆ ಆ ಒಂದು ಆಲೋಚನೆ ಚಿಂತೆಗಳು. ಇನ್ನೊಂದು, ಅಸತ್ಯ ಮಾಡುವ ಸುಳ್ಳು ಸಾಕ್ಷಿ, ಈ ಒಡ ಹುಟ್ಟಿದವರಲ್ಲಿ ಜಗಳವನ್ನು ಬಿತ್ತುವವನು. ಈ ವಿಷಯ ಎಲ್ಲ ಅದನ್ನು ಹುಟ್ಟುತ್ತಾ ಇರೋದು ಹೃದಯದಲ್ಲಿ. ದೇವರ ವಾಕ್ಯದಲ್ಲಿದೆ, ನಮ್ಮ ಶರೀರಕ್ಕೆ ಒಳಗೆ ಸೇರ್ಕೊಳ್ಳೋದಲ್ಲ ನಮ್ಮನ್ನ ಕೆಡಿಸೋದು, ನಮ್ಮ ಹೃದಯದಿಂದ ಆಚೆ ಬರ್ತಾ ನಮ್ಮ ಆಲೋಚನೆಗಳು ಇದೆಲ್ಲ ಆಗ್ತಾ ಇರೋದು. ಒಬ್ಬ ಕಣ್ಣಲ್ಲಿ ಒಬ್ಬ ಮೇಲೆ ನೋಡುವಾಗ ಅವನ ಕಣ್ಣಲ್ಲಿ ಸಿಟ್ಟಿದೆ ಅಂತ ಹೇಳಿದ್ರೆ ಹೃದಯದಲ್ಲಿ ಅವನ ಮೇಲೆ ಅಷ್ಟು ಕೋಪ ಇದೆ. ಅದೇ ರೀತಿಯಲ್ಲಿ ಇನ್ನೊಬ್ಬರ ವ್ಯಕ್ತಿ ಬಗ್ಗೆ ನಾವು ಸುಳ್ಳು ಹೇಳುವಾಗ ಅವನ ಮೇಲೆ ನಮಗೆ ಕೋಪ ಇದೆ. ಇಲ್ಲಿ ನಿರ್ದೋಷ ರಕ್ತವನ್ನು ಸುರಿಸುವ ಕೈ ಅಂತ ಹೇಳುವಾಗ ಅಲ್ಲಿ ಯಾವ ನೀತಿ ನ್ಯಾಯವನ್ನು ನಮ್ಮ ಹೃದಯದಲ್ಲಿ ಇಲ್ಲ. ಪ್ರಿಯರ, ದೇವರು ಹಾಗೆ ಮಾಡುವಂತ ಈ ವಿಷಯ
ನನ್ನ ಪ್ರಕಾರ ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಆದ್ರೂ ಈ ಜ್ಞಾನೋಕ್ತಿ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಿಂದ 19ನೇ ವಾಕ್ಯ ಓದೋದು ನಮಗೆ ಆಗಾಗ, ಯಾಕಂದ್ರೆ ಪ್ರಾಪಂಚಿಕವಾಗಿ ನಾವು ಹಿಡಿದು ಒಂದು ರೀತಿಯಲ್ಲಿ ಕಣ್ಣು, ಕಿವಿ, ಈ ನಮ್ಮ ಬಾಯಿ, ಇಲ್ಲಾದ್ರೆ ಮೇಯ್ನ್ ಆಗಿ ನಮ್ಮ ಕಣ್ಣಲ್ಲಿ, ಅದೇ ರೀತಿಯಲ್ಲಿ ಮಾತುಗಳಲ್ಲಿ ಇದೇ ತರ ತಪ್ಪುಗಳು ಹಲವಾರು ಸೇರಿ ಬರಲಿಕ್ಕೆ ವಿತ್ ಆರ್ ವಿತೌಟ್ ಇಂಟೆನ್ಷನ್ ಇದು ಮಾಡುವಂತ ಪ್ರಾಪಂಚಿಕ ಮನುಷ್ಯರಾಗಿ ನಾವು ಮಾರ್ಪಡಬಾರದು. ವಿಶ್ವಾಸಿಯ ಜೀವನದಲ್ಲಿ ದೇವರ ವಾಕ್ಯ ಅನುಸಾರವಾಗಿ ಜೀವಿಸುವಂತ ವ್ಯಕ್ತಿಗಳಾಗಿ ನಾವಿರುವಾಗ ನಮ್ಮ ನಿರೀಕ್ಷೆ ಏನು ಹೇಳಿ, ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ಪವಿತ್ರಾತ್ಮ ಕೃಪಾವರದಿಂದ ನಮ್ಮನ್ನ ಶುದ್ಧರಾಗಿ ಆ ದೇವರ ಮುಂದೆ ನಿಲ್ಲಿಸಿ, ಇವತ್ತು ರಾತ್ರಿ ದೇವರು ಬರೋದಾದ್ರೆ ನಮಗೆ ಬಂದು ಕರೆಯುವಾಗ, ದೇವರೇ ನಾನು ರೆಡಿ ಆಗಿದ್ದೇನೆ, ನಾನು ಬರ್ಲಿಕ್ಕೆ ಸಿದ್ಧನಾಗಿದ್ದೀನಿ, ನನ್ನ ಕರ್ಕೊಂಡೋಗಿ ಅಂತ ಹೇಳಲಿಕ್ಕೆ ಇವತ್ತು ಮಲಗದಿಕ್ಕಿಂತ ಮುಂಚೆ ನಮಗೆ ಎಷ್ಟು ಜನಕ್ಕೆ ಆಗುತ್ತೆ. ಹಂಗೆ ಆಗಬೇಕು ಅಂತ ಹೇಳಿದ್ರೆ ನಮ್ಮನ್ನ ನಾವು ಪರಿಶೋಧಿಸಿ ಈ 7 ವಿಷಯದಲ್ಲಿ ಯಾವುದಾದ್ರೂ ಒಂದು ನಮ್ಮ ಹೃದಯದಲ್ಲಿದ್ರೆ, ಅದೇ ರೀತಿಯಲ್ಲಿ ಕೊನೆಗೆ ಎಫೆಸ ಬರೆದಲ್ಲಿ ನೋಡಿದ್ದೇನೆಂದು ಹೇಳಿ, ಎಲ್ಲ ದೋಷ, ಕೋಪ, ಕ್ರೋಧ, ಕಲಹ, ದೂಷಣ ಇವುಗಳನ್ನು, ಅದು ಮಾತ್ರ ಅಲ್ಲ ಸಕಲ ವಿಧವಾದ ದುಷ್ಟತನವನ್ನು ಬಿಟ್ಟಿರಿ. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಭಾವ ಏನು ಹೇಳಿ, ಎಷ್ಟು ನೋವು ಕೊಟ್ಟಿದ್ದನು, ಎಷ್ಟು ತೊಂದರೆ ಕೊಟ್ಟಿದ್ದನು. ದೇವಕುಮಾರನು ಸೃಷ್ಟಿಕರ್ತನು ಆದಿಯಲ್ಲಿ ಇದ್ದಂಥ ವ್ಯಕ್ತಿಯು ಎಲ್ಲ ಇದ್ರೂ ಕೂಡ ಆ ಭಾವವನ್ನು, ಆ ತಾಳ್ಮೆ ಮನೋಭಾವವನ್ನು, ಆ ದೀನ ಮನೋಭಾವವನ್ನು ಪ್ರಿಯರೇ ವಿಶ್ವಾಸಿ ಮುಖದಲ್ಲಿ, ಅವಾಗ ಈ ದೇವರ ವಾಕ್ಯ ಒಂದು ಅರ್ಥ ಬರುತ್ತೆ. ನಾವು ದೇವರು ಹಿಂಬಾಲಿಸುವಂತ ವ್ಯಕ್ತಿಗಳಂತ ಹೇಳುವ ಅದಕ್ಕೊಂದು ಅರ್ಥ ಇರುತ್ತೆ. ದೇವರ ಮಕ್ಕಳನ್ನ ನಾವು ಹೇಳ್ತಾ ಇರೋದಕ್ಕೆ ಒಂದು ಅರ್ಥ ಇರುತ್ತೆ. ದೇವರ ಬರ್ತಾನೆ ಅಂತ ನಿರೀಕ್ಷೆಗೆ ಒಂದು ಅರ್ಥ ಇರುತ್ತೆ. ಮುಂದಿನ ಜೀವನದಲ್ಲಿ ಈ ವಿಷಯಗಳೆಲ್ಲ ಮನಸ್ಸಲ್ಲಿ ನಾವು ಅಳವಡಿಸಿ ಅದೆಲ್ಲ ನಮ್ಮ ಕಾರ್ಯಗಳಲ್ಲಿ, ಮಾತುಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ, ನಾವು ಮಾಡುವಂತ ಕ್ರಿಯೆಗಳಲ್ಲಿ ಇದೆಲ್ಲ ಅಳವಡಿಸಿ ದೇವರ ಇಷ್ಟವಾಗಿರೋದ, ದೇವರು ಹಾಗೆ ಮಾಡುವಂತ ವ್ಯಕ್ತಿಗಳಲ್ಲ, ದೇವರು ಇಷ್ಟವಾಗಿರೋ ವ್ಯಕ್ತಿಗಳಾಗಿ ಜೀವಿಸುವುದಕ್ಕೆ ನನ್ನನ್ನು, ನಿಮ್ಮನ್ನು ಎಲ್ಲವರನ್ನು ದೇವರು ಅನುಗ್ರಹಿಸಿ ಕಾಪಾಡಲಿ. ಅನುಗ್ರಹ ನಿಮಗೆಲ್ಲರಿಗೇನು ಕೊಡಲಿ. ಇವತ್ತು ಈ ರಾತ್ರಿಯಲ್ಲಿ ದೇವರಿಗೆ ಬೇಡಿಕೊಳ್ಳುವಾಗ, ದೇವರೇ ಈ ರೀತಿಯಲ್ಲಿ ನೀನು ಹಾಗೆ ಮಾಡುವಂಥ ಎಲ್ಲ ಕಾರ್ಯಗಳಿಂದೇನು ನಾನು ಹಾಗೆ ಮಾಡ್ತೇನೆ, ನಾನು ಅದಕ್ಕೆ ಹತ್ರ ಹೋಗಲ್ಲ ಅಂತ ಹೇಳಿ ದೇವರ ಹತ್ರ ಬೇಡ್ಕೊಂಡು ನಮ್ಮನ್ನು ನಾವು ಒಪ್ಪಿಸುವರಾಗಿ ಈ ರಾತ್ರಿಯಲ್ಲಿ ದೇವರಿಗೆ ನಮ್ಮನ್ನು ಒಪ್ಪಿಸೋಣ. ಈ ಅವಕಾಶವನ್ನು ಕೊಟ್ಟಂತ